ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ರಾಮನ ಬಗ್ಗೆ ಕಾಂಗ್ರೆಸ್ನವರಿಗೆ ಈಗ ಜ್ಞಾನೋದಯ ಆಗಿದೆ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮ ಜನ್ಮಸ್ಥಳ ಬಾಬರಿ ಮಸೀದಿ ಹಿಂದೂಗಳ ವಿರುದ್ಧವಾಗಿದ್ರು. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸೋಲು ಶತಸಿದ್ಧ. ಕಾಂಗ್ರೆಸ್ ವಿರುದ್ಧ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತ ಪರಿ ಇದು. ಈಗ ಕಾಂಗ್ರೆಸ್ನವರು ಗಾಬರಿ, ಹತಾಶರಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಇಂಡಿಯಾ ಒಕ್ಕೂಟದಲ್ಲಿ ಬಿರುಕು ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ರೈತರು, ಸ್ತ್ರೀ ಹಾಗೆಯೇ ಹಿಂದೂ ವಿರೋಧಿ ಸರ್ಕಾರ, ಜನರ ರೈತರ ಶಾಪದಿಂದ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗುತ್ತೆ ಅಂತೇಳಿ ರೇಣುಕಾಚಾರ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರಿಗೆ ಜ್ಞಾನೋದಯ ಆಗಿದೆ. ತಪ್ಪು ಮಾಡಿದ್ವಿ ಅಂತೇಳಿ ಮತ್ತೊಂದು ಮಾಡ್ಕೊಂಡು ಮತ್ತು ಪಶ್ಚಾತ್ತಾಪ ಪಡ್ಬೇಕು. ರಾಮನ ಜನ್ಮ ಪತ್ರ ಕೇಳಬೇಕು, ರಾಮನಿಗೆ ತಂದೆ ತಾಯಿ ಯಾರಂತ ಕೇಳಬೇಕು, ಅಯೋಧ್ಯೆ ಕರಸೇವಕರ ಮೇಲೆ ಗುಂಡು ಹಾರಿಸ್ತೇವೆ, ಅಯೋಧ್ಯೆ ಕರಸೇವಕರನ್ನ ಜೈಲಿಗೆ ಕಳಿಸಬೇಕು, ರಾಮ ಎಲ್ಲಿ ಹುಟ್ಟಿದ್ದ ಜನ್ಮಸ್ಥಳದಲ್ಲಿ ಈ ರೀತಿ ಮಾತಾಡ್ತಕ್ಕಂಥವ್ರು ಎಲ್ಲ ಒಂದು ಕಡೆ ಗಾಬರಿಯಾಗಿದ್ದಾರೆ, ಭಯಭೀತರಾಗಿದ್ದಾರೆ. ಸೋಲು ಶತಸಿದ್ಧ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.